ಅಂಥದ್ದು ಅಂದರೆ ಒಂದು ಸಣ್ಣ ಗಾತ್ರದ ಒಂದು ಮಳೆಗೆ ಇಲ್ಲಿ ಬೃಹತ್ ಗಾತ್ರದ ಒಂದು ಮರ ಬಿದ್ದಿರ್ತಕ್ಕಂಥ ಸದ್ಯ ನೀವು ನೋಡ್ಬೋದು. ನಾನು ಇವಾಗ ಅದೇ ಸ್ಥಳದಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂಥ ಒಂದು 2 ಕಾರ್ಗಳು ಕೂಡ ಇಲ್ಲಿ ಜಖಮ್ ಆಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಒಂದು ಸ್ವಿಫ್ಟ್ ಕಾರು ಕೂಡ ಇಲ್ಲಿ ಸ್ವಿಫ್ಟ್ ಕಾರಿನ ಮೇಲೆ ಇಲ್ಲಿ ಮರ ಬಿದ್ದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಆ ಕಡೆ ಕೂಡ ಒಂದು ಆಟೋ ಕೂಡ ಇಲ್ಲಿ ಜಖಮ್ ಆಗಿರ್ತಕ್ಕಂಥದ್ದು. ಆಮೇಲೆ ಈ ಮರದ ಕೆಳಗಡೆ ಕೂಡ ಒಂದು ಸಾಕಷ್ಟು ಒಂದು 10 ರಿಂದ 12 ಬೈಕ್ಗಳು ಸಿಲುಕಾಕಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಈ ಕಡೆ ಸದ್ಯ ಇಲ್ಲಿ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ. ಅಂದರೆ ಕಳೆದ ಒಂದು ಅರ್ಧ ಗಂಟೆ ಹಿಂದೆ ಇಲ್ಲಿ ಈ ಮರ ಬಿದ್ದಿರ್ತಕ್ಕಂಥದ್ದು. ಈಗ ಕಂಪ್ಲೀಟ್ ಆಗಿ ಅಂದರೆ ಇಲ್ಲಿ ಬೆಸ್ಕಾಂ ಅವರಿಂದ ಕೂಡ ಇಲ್ಲಿ ಕೆಲಸ ಕಾರ್ಯಗಳು ಕೂಡ ಇಲ್ಲಿ ನಡೀತಾ ಇವೆ. ಆಮೇಲೆ ಈ ಕಡೆ ಗಮನಿಸೋದಾದರೆ ಈ ಕಡೆ ಕೂಡ ಒಂದು ಸ್ಕಾರ್ಪಿಯೋ ಕಾರು ಇಲ್ಲಿ ಜಖಮ್ ಆಗಿರ್ತಕ್ಕಂಥದ್ದು. ಅಂದರೆ ಬೃಹತ್ ಗಾತ್ರದ ಮರ, ಅಂದರೆ ಬುಡ ಸಮೇತ ಇಲ್ಲಿ ಕಿತ್ತು ಬಂದಿರತಕ್ಕಂಥದ್ದು. ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂಥ ಒಂದು ದೊಡ್ಡ ಗಾತ್ರದ ಮರ ಇಲ್ಲಿ ಬಿದ್ದಿದೆ. ಇಲ್ಲಿ ಯಾವ ರೀತಿ ಅಂದರೆ ಸೆಂಟ್ರಿಗೆ ಇಲ್ಲಿ ಒಂದು ಕಟ್ ಆಗಿರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆ ಇಲ್ಲಿ ಇರ್ತಕ್ಕಂತಹ ವಾಹನಗಳು ಕೂಡ ಇಲ್ಲಿ ಸಂಪೂರ್ಣ ಜಖಮ್ ಆಗಿರ್ತಕ್ಕಂಥದ್ದು. ಸದ್ಯ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಒಬ್ಬರು ಪ್ರತ್ಯದರ್ಶಿ ಇದ್ದಾರೆ. ಅವ್ರನ್ನೂ ಕೂಡ ಒಂದು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಏನು ಘಟನೆ ಆಯಿತು? ಎಷ್ಟು ಗಂಟೆಗೆ ಆಯ್ತು ಇದೆಲ್ಲ? ಇದು ಸುಮಾರು 1:30 ಗಂಟೆ ಆಯಿತು. ನಾನು ಬಂದೆ, ಜಸ್ಟ್ ಮಿಸ್ ಅಷ್ಟೇ. ನಮ್ಮ ಆಟೋ ಬಂದೆ, ಮರ ನೊರ್ರಂತಷ್ಟೇ ಲೈಟ್ ಕಂಬ ಉದುರುತ್ತು ಕೆಳಗಡೆ. ಲೈಟ್ ಕಂಬ ಕೆಳಗಡೆ ಬೀಳ್ತು, ಲೈಟ್ ಉರಿತಾ ಐತೆ. ನಾನು ರಿವರ್ಸ್ ಹಂಗೆ ಹೋಗಿ ವಾಪಸ್ ಹೋದೆ. ತಿರ್ಗಿ ಆಮೇಲೆ ಬಂದು ನಿಮ್ಗೆ ಇನ್ಫಾರ್ಮೇಷನ್ ಮಾಡಿದೆ. ಹೆಂಗಾಯಿತು ಅಂದರೆ ಹೇಳೋಕ್ಕೆ ಆಗಲ್ಲ. ಮಳೆನೂ ಅಂಥ ಜೋರಿಲ್ಲ, ಮರ ಏನಾಗಿದೆ ಒಣಗಿರ್ತದೆ, ಅಂಥವನ್ನ ಕಡ್ದಾಕಬೇಕು. ಇವರು ಮರ ಒಣಗಿರೋದನ್ನ ಕಡ್ದಾಕಲ್ಲ, ಹಸಿ ಮರ ಕಡೋಯ್ತಾರೆ ಜನ. ಅದು ಇದಕ್ಕೆ ಸಾಕ್ಷಿ. ಯಾರಿಗಾದ್ರೂ ಯಾರ ಮೇಲಾದರೂ ಮರ ಬಿದ್ದಿದೆ ಸರ್? ಗಾಡಿಗಳು, ಕಾರುಗಳು ಏಟಾಗಿದೆ, ಬೈಕ್ ಏಟಾಗಿದೆ, 3 ಕಾರು ಏಟಾಗಿದೆ ಅಷ್ಟೇ. ಜನಗಳಿಗೆ ಯಾರಿಗೇನು ಏಟಾಗಲಿಲ್ಲ. ಒಂದು ಆಟೋಗೆ ಲಗೇಜ್ ಗಾಡಿಗೆ ಏಟಾಗಿದೆ, 2 ಗಾಡಿ ಕಾರ್ಗೆ ಏಟಾಗಿದೆ. ಅವರು ನೆನ್ನೆ ಇಲ್ಲಿ ನಿಲ್ಲಿಸೋದವರು ಇನ್ನೂ ಬಂದಿಲ್ಲ. ಅವರು ಬೇರೆ ಕಡೆ ಹಾಕೋಣ ಅಂತ ಹೇಳಿದ್ರಂತೆ, ಆದ್ರೂ ಅವರು ಅಲ್ಲೇ ನಿಲ್ಲಿಸು ಅಂತ ಹೇಳವ್ರೆ. ಅದು ನೋಡಿ ಹಿಂಗಾಗಿದೆ, ಭಾರಿ ಇದಾಯಿತು ಪ್ರಾಬ್ಲಮ್. ಸೊ ಕೇಳಿದ್ರಲ್ಲ, ಏನಂತಂದರೆ ಇಲ್ಲಿ 1:30 ಸುಮಾರಿಗೆ ಇಲ್ಲಿ ಒಂದು ಸಣ್ಣ ಪ್ರಮಾಣದ ಮಳೆಗೆ ಇಲ್ಲಿ ಒಂದು ದೊಡ್ಡ ಗಾತ್ರದ ಮರ ಬಿದ್ದಿರತಕ್ಕಂಥದ್ದು. ನಾನು ಕೂಡ ಇದೇ ಮುಖ್ಯ ಮಾರ್ಗವಾಗಿ ನಾನು ಆಟೋವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೆ. ಇಂಥ ಸಂದರ್ಭದಲ್ಲಿ ಜಸ್ಟ್ ಮಿಸ್ ಆಯಿತು, ನನ್ನ ಆಟೋ ಮೇಲೆ ಬೀಳ್ತಾ ಇತ್ತು. ಆದರೆ ನಾನು ಜಸ್ಟ್ ಪ್ರಾಣಾಪಾಯದಿಂದ ಬಚಾವಾದೆ. ಆದರೆ ಇಲ್ಲಿ ನಿನ್ನೆ ನಿಲ್ಲಿಸಿರ್ತಕ್ಕಂತಹ ಒಂದು ಸ್ಕಾರ್ಪಿಯೋ ಕಾರ್ ಮೇಲೆ ಇಲ್ಲಿ ಮರ ಬಿದ್ದಿರ್ತಕ್ಕಂಥದ್ದು, ಮತ್ತು ಅದರ ಮುಂದೆ ಅದರ ಅಪೋಸಿಟ್ ಆಗಿ ನಿಂತಿರ್ತಕ್ಕಂತಹ ಒಂದು ಸ್ವಿಫ್ಟ್ ಕಾರಿನ ಮೇಲೂ ಕೂಡ ಒಂದು ಈ ಮರ ಬಿದ್ದಿದೆ. ಮತ್ತು ಕೆಳಗಡೆ ಕೂಡ ಸಾಕಷ್ಟು ಬೈಕ್ಗಳು ಕೂಡ ಇಲ್ಲಿ ಸಿಲುಕಿ ಜಖಮ್ಗೊಂಡಿದೆ. ಆ ಕಡೆ ಗೂಡ್ಸ್ ಆಟೋ ಒಂದು ಕೂಡ ಜಖಮ್ ಆಗಿದೆ ಅಂತ ಇವ್ರ ಮಾತಾಗಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.